5 ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿ ಹೆಸರು ಬಂದು ಬ್ಲೂ ಬಾಟ್ ಡ್ರೋನ್ಸ್ ಅಂದ್ಬಿಟ್ಟು. ಇದು ಅಗ್ರಿಕಲ್ಚರಲ್ ಡ್ರೋನ್ಸ್. ನನ್ನ ಹೆಸರು ಸೌಮ್ಯ. ಅಂದ್ರೆ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ? ಹೌದು, ನಾವು ಇಂಡಿಯಾಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದಮೇಲೆ ಜಸ್ಟ್ ಮ್ಯಾನುಫ್ಯಾಕ್ಚರ್ ಮಾತ್ರನೇ ಅಲ್ಲ, ನಮ್ಮ ಇಂಡಿಯನ್ ಕಂಡೀಷನ್ಗೆ ಅನುಕೂಲವಾಗಿರೋ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಡ್ರೋನ್ ಅವಶ್ಯಕತೆ ಏನಿದೆ ರೈತರಿಗೆ ಅಂತ? ಸೊ ಡ್ರೋನ್ ಅವಶ್ಯಕತೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಹೇಳಬೇಕಂದ್ರೆ ರೈತರನ್ನೋರು 2 ರಿಂದ 3 ಎಕರೆವರೆಗೂ ಮಾತ್ರನೇ ದಿನಕ್ಕೆ ಸ್ಪ್ರೇ ಮಾಡೋಕ್ಕಾಗತ್ತೆ. ಆದರೆ ಈ 2 ರಿಂದ 3 ಎಕರೆಯಲ್ಲಿ ಈ ಸ್ಪ್ರೇ ಮಾಡೋ ಪೆಸ್ಟಿಸೈಡ್ ಅನ್ನೋದು ಅವರ ಬಾಡಿಯಲ್ಲಿ ಆ್ಯಂಡ್ ಪೆಸ್ಟಿಸೈಡ್ಸ್ ಇಂದ ಬರೋ ಹೆಲ್ತ್ ಇಶ್ಯೂಸ್ ಇಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಂಡ್ ಲೇಬರ್ ಕಂಟ್ರೋಲ್ ಕೂಡ ಆಗುತ್ತೆ. ಮೇನ್ ಡ್ರೋನ್ ಇಂದ ಏನಾಗುತ್ತೆ ಅಂದ್ರೆ ಯೂಸ್ಫುಲ್ ಥಿಂಗ್ ಏನಂದ್ರೆ ಈಕ್ವಲ್ ಆಗಿ ಸಮಾನವಾಗಿ ಸ್ಪ್ರೆಡ್ ಆಗುತ್ತೆ, ಸ್ಪ್ರೇಯಿಂಗ್ ಆಗುತ್ತೆ. ಆ್ಯಂಡ್ ಪೆಸ್ಟಿಸೈಡ್ಸ್ ಅಂತೂ ಇನ್ನು ಫಾರ್ಮರ್ಗಂತೂ ಬಂದು ಬೀಳೋದಿಲ್ಲ, ನಮ್ಮ ರೈತರಿಗೆ ಏನು ಕಷ್ಟ ಅನ್ನೋದು ಕೊಡೋದಿಲ್ಲ. ದೀಸ್ ಹ್ಯಾವ್ ಎ ಲಾಟ್ ಆಫ್ ಬೆನಿಫಿಟ್ಸ್. ತುಂಬಾನೇ ಬೆನಿಫಿಟ್ ಇದೆ, ತುಂಬಾನೇ ಬೇಗ ಕೆಲಸ ಮುಗಿಯುತ್ತೆ. ಮೇನ್ ಥಿಂಗ್ ಏನಂದ್ರೆ ಡ್ರೋನ್ ಇಂದ ಅಟ್ಲೀಸ್ಟ್ 30 to 40 acres ಪರ್ ಡೇ ಅಲ್ಲಿ ಕವರ್ ಮಾಡ್ಬಿಡುತ್ತೆ. ಡ್ರೋನ್ ಇಂದ ರೈತರಿಗೆ ತುಂಬಾ ಉಪಯೋಗ ಅಂತ ಹೇಳಿದ್ರಿ. ಆದ್ರೂ ರೈತರು ಡ್ರೋನ್ ನ ತಗೊಳ್ತಿಲ್ಲ, ಯಾಕೆ ಅಂತ? ಮೇನ್ ರೀಸನ್ ಬಂದ್ಬಿಟ್ಟು ಡ್ರೋನ್ ಬೆಲೆ ಜಾಸ್ತಿ, 4 ರಿಂದ 6 ಲಕ್ಷದವರೆಗೂ ಆಗುತ್ತೆ. ಆ್ಯಂಡ್ ಇದು ಈಸಿ ಅಲ್ಲ, ಟ್ರ್ಯಾಕ್ಟರ್ ತರ ಈಸಿ ಅಲ್ವೇ ಅಲ್ಲ ಕಲಿಯೋದಕ್ಕೆ. ಪ್ರತಿಯೊಂದು ರೈತನು ಖಂಡಿತ ಟ್ರೈನಿಂಗ್ ಬೇಕಾಗುತ್ತೆ. ಟ್ರ್ಯಾಕ್ಟರ್ ನೀವು ತಗೊಂಡ್ರೆ ಪ್ರತಿಯೊಬ್ರು ಕಲ್ತ್ಕೊಂಡ್ಮೇಲೆ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಬಟ್ ಡ್ರೋನ್ ಕೂಡ ಅದಕ್ಕಿಂತ ತುಂಬಾ ಈಸಿ ಆಗ್ಬಿಡುತ್ತೆ. ಒನ್ಸ್ ಕಲ್ತಿದ ತಕ್ಷಣ ಹೇಗೆ ಟ್ರ್ಯಾಕ್ಟರು ಅದಕ್ಕಿಂತ ಈಸಿ ಇದೆ. ಮೇನ್ ಆಗಿ ಇದು ಟ್ರೈನಿಂಗ್, ಸರ್ವಿಸ್ ಮತ್ತೆ ರಿಪೇರ್ ಪಾಯಿಂಟ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು 4 to 6 lakhs ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ರಿಟರ್ನ್ಸ್ ಬಗ್ಗೆ ಖಂಡಿತ ಡೌಟ್ ಅನ್ನೋದು ಬಂದೇ ಬರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಅಂದ್ರೆ ರೈತ ತಗೊಳ್ತಿಲ್ಲ ಅಂತೀರಾ? ಎಸ್. ಹಾಗಾದ್ರೆ ಈ ಡ್ರೋನ್ ನ ಎಂತವ್ರು ತಗೋಬೇಕಾಗಿದ್ರೆ ನಿಮ್ಮ ಪ್ರಕಾರ? ಸೊ ಕುಟುಂಬದಲ್ಲಿ ಯಾರೇ ಆಗಿರಲಿ, ಬೇರೆ ಸಿಟಿಗೆ ಹೋಗ್ಬಿಟ್ಟು ಊಬರ್, ಓಲಾ ಅಥವಾ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದಾರೋ, ಗಲ್ಫ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ಡ್ರೈವರ್ ಜಾಬ್ಸ್ ಮಾಡೋಣ ಅನ್ಕೊಂತಾ ಇದ್ದಾರೋ ಅವರೆಲ್ಲ ಈ ಕೆಲಸ ಮಾಡ್ಬೋದು. ಈ ಡ್ರೋನ್ ಅನ್ನು ಪರ್ಚೇಸ್ ಮಾಡಿ ದಿನಕ್ಕೆ 10 ರಿಂದ 15 ಸಾವಿರವರೆಗೂ ದುಡಿಬೋದು. ಸೊ ಎಲ್ಲ ಖರ್ಚುಗಳು ಹೋಗಿ ಅಟ್ಲೀಸ್ಟ್ 1 lakh ವರೆಗೂ ಬರುತ್ತೆ. ನಮ್ಮ ಫಾರ್ಮರ್ಸೇ, ತೋಟದಲ್ಲಿ ಕೆಲಸ ಮಾಡೋರೆ ಫಾರ್ಮರ್ಸೇ ಈಸ್ಕೊಂಡು 3 ಎಕರೆ ಇದ್ರು ಸಾಕು ಅನ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಅದನ್ನ ರೆಂಟಲ್ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡ್ಬೋದು. ಇನ್ನೊಂದು, ಈ ಊಬರ್ ಕೆಲಸ ಅಥವಾ ಓಲಾ ಅಥವಾ ಬೇರೆ ಕೆಲಸಗಳು ರಿಲೇಟೆಡ್ ಟು ಡ್ರೈವಿಂಗ್, ಅವರೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಕೊಂಡು ಅದೆಲ್ಲ ಮಾಡೋದಕ್ಕಿಂತ ಅವರೂರಲ್ಲೇ ಇದ್ಕೊಂಡು ಅವ್ರ ಫ್ಯಾಮಿಲಿ ಜೊತೆನೇ ಇದ್ಕೊಂಡು ಡ್ರೋನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ರೆಂಟಲ್ ಬಿಟ್ಕೊಂಡು ಅವರೇ ಎಷ್ಟೋ ದುಡ್ಡು ಮಾಡ್ಬೋದು ಇದರಿಂದ. ಹಾಗಾದ್ರೆ ಡ್ರೋನ್ಸ್ ಅಲ್ಲಿ ಎಷ್ಟು ಟೈಪ್ ಡ್ರೋನ್ಸ್ ಇದೆ ಮೇಡಮ್? ಸೊ ನಾವು ಡ್ರೋನ್ಸ್ ತಗೊಂಡ್ರೆ 10, 20, 30 ಲಿಟ್ರಲಿ 50 ತನಕ ಕೂಡ ಇರುತ್ತೆ. ಬಟ್ ನಮ್ಗೆ ಅಷ್ಟೊಂದೆಲ್ಲ ಬೇಕಾಗಿರಲ್ಲ. ಏನಕ್ಕಂದರೆ 10 liters ಇಸ್ ಮೋರ್ ದೆನ್ ಎನಫ್. ಏನಕ್ಕಂದರೆ 30 to 50 acres ವರೆಗೂ ಕವರ್ ಮಾಡೋ ಕೆಪಾಸಿಟಿ ಇದಕ್ಕಿದೆ. ಲೈಟ್ ವೇಟ್, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ, ಫೀಲ್ಡ್ಸಲ್ಲಿ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ, ತುಂಬ ಎಫಿಷಿಯೆಂಟ್ ಬ್ಯಾಟ್ರಿ ಇದು. ಹಾಗಾದ್ರೆ ಈ ಡ್ರೋನ್ಸ್ ಎಲ್ಲ ಯಾವ ರೀತಿ ಡ್ರೋನ್ಸ್ ಮೇಡಮ್? ಸೊ ಇದು 10 liter ಡ್ರೋನ್, ಇದು ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಇದು ಫಾಸ್ಟ್ ಸೆಲ್ಲಿಂಗ್ ನಮ್ಮದು ಮಾರ್ಕೆಟಲ್ಲಿರೋದು. ಆ್ಯಂಡ್ ಇದು ಬಂದ್ಬಿಟ್ಟು 10. ಇದು ವೇರಿಯಬಲ್ಸ್ ಇರುತ್ತೆ. ಇದು 10 ಆ್ಯಂಡ್ ಇದು 15 or 20 ತನಕ ಹೋಗುತ್ತೆ. ಇದು ಮೇನ್ ನಮಗೆ ಏನಂದರೆ ಇದು ಚೇಂಜ್ ಮಾಡ್ಕೊಬೋದು. ನಾವು ಇದನ್ನು ತೆಗ್ದು ಇಲ್ಲಿ ಹಾಕಿ ಈಸಿಯಾಗಿ ಫಿಟ್ ಮಾಡ್ಕೊಬೋದು. ಆ್ಯಂಡ್ ಅದು ಬಂದ್ಬಿಟ್ಟು ಯೂರಿಯಾ ಸ್ಪ್ರೆಡರ್ ಅಂದ್ಬಿಟ್ಟು ಅದು ಕೂಡ ನಮಗೆ ತುಂಬ ಎಫಿಷಿಯೆಂಟ್ ಆಗಿರುತ್ತೆ. ಸೊ ಈ 2 ಡ್ರೋನ್ ಬಂದ್ಬಿಟ್ಟು ನಮ್ಮ ಫಾಸ್ಟ್ ಸೆಲ್ಲಿಂಗ್ ಡ್ರೋನ್ಸ್. ಮೇನ್ ಇದು ಬಂದ್ಬಿಟ್ಟು 1 ಬ್ಯಾಟ್ರಿಯಲ್ಲಿ 5 acres ತನಕ ಸ್ಪ್ರೇ ಮಾಡ್ಬೋದು. ಆ್ಯಂಡ್ ಒಂದು ಬ್ಯಾಟರಿ ಹಾಕಿದ್ರೆ 5 ಎಕರೆ ಸ್ಪ್ರೇ ಮಾಡ್ಬೋದಾ? ಹೌದು, ಇದರಲ್ಲಿ 5 acres ಸ್ಪ್ರೇ ಮಾಡ್ಬೋದು. ಆ್ಯಂಡ್ ಇದು ಬಂದಾಗ 10 ಎಕರೆವರೆಗೂ ಸ್ಪ್ರೇ ಮಾಡ್ಬೋದು 1 ಬ್ಯಾಟ್ರಿಯಲ್ಲಿ. ಅಂದ್ರೆ ಈಗ ಒಂದು ಬ್ಯಾಟರಿ ಹಾಕೊಂಡು ಇದ್ರ 10 ಎಕರೆವರೆಗೂ ಸ್ಪ್ರೇ ಮಾಡ್ಬೋದು. ಹೌದು, ರೈತರು ಬಂದ್ಬಿಟ್ಟು ಲಂಚ್ ಮಾಡಿ ಬರೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಟ್ರಿ ಕೂಡ ಚಾರ್ಜ್ ಆಗಿರುತ್ತೆ. ಡ್ರೋನ್ಸ್ 2 ಎಕರೆ ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿದ್ರೆ 10 ಎಕರೆ ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ ಅಂತ? ಸೊ ನಂಗೆ ಅರ್ಥ ಆಯ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ. ಮೇನ್ ಬಂದ್ಬಿಟ್ಟು ಇದು ಚೈನಾ ಡ್ರೋನ್. ಸೊ ನೀವು ಚೈನಾ ಡ್ರೋನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ಚೈನಾ ಡ್ರೋನ್ಸ್ ಬಂದ್ಬಿಟ್ಟು ವೇಟ್ ಜಾಸ್ತಿ, 14 kg ಇರುತ್ತೆ. ಆ್ಯಂಡ್ ಇದ್ರ ಕೆಪಾಸಿಟಿ ಕೂಡ ಕಮ್ಮಿನೇ, 2 ಎಕರೆವರೆಗೂ ಮಾತ್ರ ಸ್ಪ್ರೇ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಬ್ಲೂ ಬಾಟ್ ಡ್ರೋನ್ಸ್ ಬಂದ್ಬಿಟ್ಟು ನಮ್ಮ ಕಂಪನಿ ವಿಚ್ ಹ್ಯಾಸ್ ಓನ್ಲಿ 10 kgs.
10 kgs ಆ್ಯಂಡ್ ಇಟ್ ಗಿವ್ಸ್ ಅರೌಂಡ್ 5 acres ಆಫ್ ಕೆಪಾಸಿಟಿ. ಕವರ್ ಮಾಡುತ್ತೆ, ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ವೆನ್ ಕಂಪೇರ್ ಟು ದ್ಯಾಟ್. ಅದು ಬಂದ್ಬಿಟ್ಟು ತುಂಬ ವೆಯ್ಟ್ ಜಾಸ್ತಿ ಇರುತ್ತೆ, ಇಬ್ಬರು ಬೇಕಾಗುತ್ತೆ. ಆ್ಯಂಡ್ ಇದು ಒಬ್ಬರೇ ಆರಾಮ್ಸೆ ಆಗಿ ಫಾರ್ಮರ್ಸ್ ತೊಗೊಂಡು ಹೋಗ್ಬೋದು, ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು, ಫ್ಲೈ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಇದು ತುಂಬಾ ಈಸಿ. ಇದು ಕಾಂಪ್ಯಾಕ್ಟು ಮತ್ತು ಲೈಟ್ ವೆಯ್ಟ್ ಮತ್ತು ಈಸಿ ಟು ಕ್ಯಾರಿ, ಈಸಿ ಟು ಫೋಲ್ಡ್ ಆ್ಯಂಡ್ ಈಸಿ ಟು ಟ್ರಾನ್ಸ್ಪೋರ್ಟ್. ಸೊ ಈ ಡ್ರೋನ್ ತಗೊಂಡು ತುಂಬ ಈಸಿಯಾಗಿ ಆಪರೇಟ್ ಮಾಡ್ಬೋದಾ ಹೇಗೆ ಮೇಡಮ್? ಹಾಂ, ಇದು ತುಂಬಾ ಈಸಿ ಆ್ಯಕ್ಚುಲಿ. ನಮ್ಮ ಡ್ರೋನ್ಸ್ ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಮಹಿಳೆಯರು ಕೂಡ ಯೂಸ್ ಮಾಡ್ಬೋದು ಇದನ್ನು, ಅಷ್ಟು ಈಸಿ ಇದು. ಆ್ಯಂಡ್ ಇವಾಗ ತುಂಬ ಜನ ಮಹಿಳೆಯರು ಕೂಡ ಇದನ್ನು ತೊಗೊಂಡು ದುಡಿಮೆಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನಿಮಗೆ ಗೊತ್ತಾ, ನಮ್ಮ ಡ್ರೋನ್ ತುಂಬಾ ಈಸಿ. ಇದು ಕಾರ್ಗಿಂತ ಟ್ರ್ಯಾಕ್ಟರ್ಗಿಂತ ತುಂಬಾ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಜಸ್ಟ್ ಫ್ರಂಟು ಬ್ಯಾಕು ರೈಟು ಲೆಫ್ಟ್ ಅಷ್ಟೇ. ಇದು ಗಾಳಿಯಲ್ಲಿದ್ದರೂ ಕೂಡ ಇದು ಕೆಳಗಡೆ ಬೀಳಲ್ಲ, ಅದಕ್ಕೆ ಒಂದು ಸೆನ್ಸರ್ ಕೂಡ ಇದೆ. ಡ್ರೋನ್ಸ್ ಬಂದ್ಬಿಟ್ಟು ಕಾರ್ಗಿಂತ ಈಸಿ ಆಪ್ರೇಟ್ ಮಾಡೋದು ಅಂತ ಹೇಳ್ದೆ ಅಲ್ವಾ. ಆ್ಯಂಡ್ 3 ways ಇದೆ ಇದು ಹೇಗೆ ತೊಗೊಬೋದು ಅಂತ. ಫಸ್ಟ್ ನಾವೇ ತೊಗೊಂಡು ನಮ್ಮ ತೋಟಕ್ಕೆ ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ರೆಂಟಲ್ಗೆ ಕೊಟ್ಟು ಮತ್ತೆ ಅದರಿಂದ ದುಡಿಮೆ ಕೂಡ ಮಾಡ್ಬೋದು ನಾವು. ಸೊ ಎರಡನೇದು ಬಂದ್ಬಿಟ್ಟು ಡ್ರೋನ್ಸ್ ರಿಪೇರ್ ಆ್ಯಂಡ್ ಸರ್ವಿಸ್ ಕೂಡ ಕೊಡ್ಬೋದು, ಅದರಲ್ಲಿ ಕೂಡ ದುಡಿಮೆ ಕೂಡ ಮಾಡ್ಬೋದು. ಮೂರನೇದು ಬಂದು ನೀವು ಕಡಿಮೆ ಅಮೌಂಟಲ್ಲಿ ಡೀಲರ್ಶಿಪ್ ತೊಗೊಂಡು ಕೂಡ ನೀವು ದುಡಿಮೆ ಕೂಡ ಮಾಡ್ಬೋದು. ನೀವು ₹1 ಕೂಡ ಕೊಡ್ದೇನೆ ಲೋನ್ ಮೂಲಕ ಡ್ರೋನ್ಸ್ ಪರ್ಚೇಸ್ ಮಾಡಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿ ಸಬ್ಸಿಡಿ ಕೂಡ ಪಡಿಬೋದು. ಸೊ ನಮ್ಮ ಡ್ರೋನ್ಸ್ ಎಲ್ಲ DGCA ಸರ್ಟಿಫೈಡ್ ಡ್ರೋನ್ಸ್. ಸೊ ಯಾರಿಗೆ ಆದರೂ ಕೂಡ ಡ್ರೋನ್ಸ್ ಪರ್ಚೇಸ್ ಮಾಡುವಾಗ ಖಂಡಿತವಾಗ್ಲೂ ನೀವು ನೋಡ್ಕೊಬೇಕಾಗಿರೋದು ಸರ್ಟಿಫೈಡಾ ಅಲ್ವಾ ಅಂತ. ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಬೋದು.